ಬೀದಿಗೆ ಬಿದ್ಬಿಟ್ಟ. ಅದೇ ಯೂನಿಟಿ ಬಿಲ್ಡಿಂಗ್ ಮುಂದೆ ಹವಾಯಿ ಚಪ್ಪಲಿ ಹಾಕೊಂಡು ಅರ್ಕಲ್ ಶರ್ಟ್ ಹಾಕೊಂಡು ಓಡೋರ ಸ್ಥಿತಿ ಬಂದ್ಬಿಡ್ತು. ಜನಸಾಮಾನ್ಯರು ಬ್ಯಾಂಕು ಮತ್ತು ಪೋಸ್ಟ್ ಆಫೀಸ್ ನ ನಂಬೋ ಉದ್ದೇಶ ಏನು ಅಂದ್ರೆ, ಬೇರೆ ಕಡೆ ನಮ್ಗೆ ರಕ್ಷಣೆ ಇಲ್ಲ, ಹಾಗಾಗಿ ಬ್ಯಾಂಕ್ ನಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ದುಡ್ಡಿಟ್ರೆ ನಮ್ಗೆ ಕ್ಷೇಮ, ಕಷ್ಟ ಕಾಲಕ್ಕಾಗುತ್ತೆ ಅಂತ ಐಡಿಯಾ ಇರೋದವ್ರು. ಈಗ ಬೇಲಿನೇ ದ್ವಲಾಮೆ ಇದ್ರೆ ಕಾಂಟ್ರಾಕ್ಟ್ ಎಂಪ್ಲಾಯಿ ಇದೆಲ್ಲ ಮಾಡ್ಸೋದೇ ಹೀಗೆ. ಒನ್ ಡೇ ಇನ್ಚಾರ್ಜ್ ಬರ್ತಾರಲ್ಲ ಅವರು, ಮೊನ್ನೆ ಒಂದಲ್ಲಿ ಮಾಡಿದೀವಿ ನೋಡಿ, ಅಸಿಸ್ಟೆಂಟ್ ಮ್ಯಾನೇಜರು. ಏನು ಅದೇನು ₹1-2 ಅಲ್ಲ, ಕ್ಯಾಶ್ ಹೋಯ್ತು. ಅದ್ರ ಜೊತೆಗೆ 391 ಗೋಲ್ಡ್ ಪ್ಯಾಕೆಟ್ಸ್ ಅಂತೆ. ಅಂದ್ರೆ ಅವ್ರದ್ದು ಬ್ಯಾಂಗಲ್ಸು ಅವೆಲ್ಲ ಇಸ್ಕೊಂಡು ಗೋಲ್ಡ್ ಲೋನ್ ಅಂತ ಕೊಟ್ಟಿರ್ತಾರಲ್ಲ, ಅದು ಹೊರಟೋಗಿದೆ. ಅಂಡ್ ಇದು ಸಿಂಪಲ್ ಥಿಂಗ್ ಈಸ್, ಮೇನ್ ಡೋರ್ ನ ಗ್ಯಾಸ್ ಕಟರ್ ನಲ್ಲಿ ಕಟ್ ಮಾಡಿದ್ದಾರೆ, ಐರನ್ ಸೇಫ್ ನ ಗ್ಯಾಸ್ ಕಟರ್ ಅಲ್ಲಿ ಕಟ್ ಮಾಡಿದ್ದಾರೆ. ಬೆಳಗ್ಗೆ ಯಾರೋ ಗ್ರಾಹಕರು ಹೋಗಿ ಹೇಳೋದಂತೆ, ಸೆಕ್ಯೂರಿಟಿ ಇಲ್ಲ, ಅದಕ್ಕೆ ಅಲಾರಂ ಇಲ್ಲ, CCTV ಇಲ್ಲ, ಥರ್ಮಲ್ ಅಲಾರಂ ಅಂತ ಹಾಕಿರ್ತಾರೆ. ಥರ್ಮಲ್ ಅಲಾರಂ ಅಂತಂದ್ರೆ ರೆಗ್ಯುಲರ್ ಅಲಾರಂ ನಲ್ಲಿ ಬರೇ ಫೋಟೋ ಸೆನ್ಸಿಟಿವ್ ಇರುತ್ತೆ. ಥರ್ಮಲ್ ಅಲಾರಂ ಅಲ್ಲಿ ಒಂದು ಟೆಂಪರೇಚರ್ ಇರುತ್ತೆ, ಆ ಟೆಂಪರೇಚರ್ ಸಂಬಂಧಪಟ್ಟ ಹಾಗೆ ವ್ಯತ್ಯಾಸ ಆಗುತ್ತೆ. ದಟ್ ಈಸ್ ಬೈ ಎನಿ ಹ್ಯೂಮನ್ ಬೀಯಿಂಗ್ ಆರ್ ಎನಿ ಅನಿಮಲ್ ಪಾಸಿಂಗ್ ಥ್ರೂ ದಟ್ ಪ್ಲೇಸ್. ಆ ಥರ್ಮಲ್ ಅಲಾರಂ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಆ ಟೆಂಪರೇಚರ್ ಒಂದ್ ಚೂರು ವೇರಿಯೇಷನ್ ಆದ್ರೂ ಕೂಟರ್ ಓ ಅಂತ ಬಡ್ಕೊಳ್ಳುತ್ತೆ. ಏನಾಯ್ತು? ಎಸ್ಪೆಷಲಿ ಗೋಲ್ಡ್ ಆರ್ನಮೆಂಟ್ಸ್ ನ ನೀವು ಪ್ಲೆಡ್ಜ್ ಮಾಡಿಕೊಂಡು ಸಾಲ ಕೊಟ್ಟಿರುವಂತ ಸಂದರ್ಭದಲ್ಲಿ ಅದಕ್ಕೆ 5 ಲೇಯರ್ದು ಕಬ್ಬಿಣದ್ದನ್ನ ಐರನ್ ಸೇಫ್ ಹಾಕ್ಬೇಕು. ಈಚ್ ಒನ್ ಕನ್ಸಿಸ್ಟಿಂಗ್ ಆಫ್ ಎ ಪರ್ಟಿಕ್ಯುಲರ್ ಥಿಕ್ನೆಸ್ ಆಫ್ ದಿ ಮೆಟಲ್ ವಿಚ್ ಕೆನಾಟ್ ಬಿ ಈಸಿಲಿ ಕಟ್ ಬೈ ಎನಿ ಆಫ್ ದೀಸ್ ಥಿಂಗ್ಸ್. And if somebody meddles that, automatically hooter should shout. ಏನು ಆಗಿಲ್ಲ ಇದ್ರಲ್ಲಿ, 3 ಕೋಟಿ ಚಿಲ್ರೆ. ಈಗ ಅದು ಸಮ್ ಕೋಆಪರೇಟಿವ್ ಬ್ಯಾಂಕ್ ವಾಪಸ್ ಬರುತ್ತಾ? ಅದು ಖಂಡಿತ ಬರೋದಿಲ್ಲ. ಈಗ ನಾಳೆ ಬೆಳಗ್ಗೆ ಅವ್ನು ಯಾರೋ ಒಬ್ಬನ್ ದುಡ್ಡು ಕೊಟ್ಬಿಟ್ಟು ನಂದು ಗೋಲ್ಡ್ ವಾಪಸ್ ಕೊಡಿದ್ರೆ ಏನ್ ಮಾಡ್ತಾರೆ ಅವರು, ಬ್ಯಾಂಕ್ ಅವರು? ಪ್ಲೀಸ್ ಟೆಲ್ ಮೀ. ಸೊ ಇದೆಲ್ಲ ಏನಾಗಿದೆ, ಇದೆಲ್ಲ ಅವ್ರ ಮನೆ ಕಳ್ರಿಲ್ದಲ್ನೇ ಇದೆಲ್ಲ ಹೊರಗಡೆ ಆಗಕ್ ಆಗೋದೇ ಇಲ್ಲ. ಅವತ್ತೇ ಈ ಮ್ಯಾನೇಜರ್ಗೆ ರಜಾ, ಅವತ್ತೇ ಅಸಿಸ್ಟೆಂಟ್ ಮ್ಯಾನೇಜರು, ಅವತ್ತೇ ಸಾಯಂಕಾಲ, ಅವತ್ ಸಾಯಂಕಾಲನೇ ಮ್ಯಾನೇಜರ್ ಇಲ್ಲ ಅಂತ ಗೊತ್ತಿದೆ. ಯಾರು ಹೇಳ್ಬೇಕು ಇವೆಲ್ಲ? ಅವತ್ತೇ ಕಳ್ರು ಬಂದಾರೆ, ಲಾರಿಲ್ ಬಂದಿದ್ದಾರೆ ಕಳ್ರು. ಇವೆಲ್ಲ ಏನಾಗತ್ತೆ ಅಂತಂದ್ರೆ, ಒಂದು ದಿನದ ಇದೆಲ್ಲ ಇದು. ಯಾರೋ ಬಂದ್ರು, ಏನೋ ಕಳ್ತನ ಮಾಡಿದ್ರು, ಮನೇಲಿ ಹೋದ್ರು, ನೋಡಿದ್ರು ಅನ್ನೋದಲ್ಲ. ಇಂಜಿನಿಯರ್ಡ್ ಕ್ರೈಮ್ಸ್ ಇವೆಲ್ಲ. ಆ ಇಂಜಿನಿಯರ್ಡ್ ಕ್ರೈಮ್ಸ್ ನಲ್ಲಿ ಒಳಗಡೆ ಇರೋರು ಸಾಥ್ ಕೊಡದೇ ಇದ್ರೆ ಇದೆಲ್ಲ ಆಗೋದೇ ಇಲ್ಲ. ಇವಾಗ ಬಾಂಡ್ನ ಇವರು ಕಾಂಟ್ರಾಕ್ಟ್ ಎಂಪ್ಲಾಯಿ ತನ್ನ ಮನೆಗೆ ಇಟ್ಕೊಂಡಿದ್ದಾಳೆ 9 ಬಾಂಡು ವರ್ತ್ 96 lakhs, ಲಿಟಲ್ ಲೆಸ್ ದೆನ್ ಎ ಕ್ರೋರ್ ಅಂದ್ರೆ ವಾಟ್ ಇಸ್ ದಿ ಇಂಟೆನ್ಷನ್? ವಾಟ್ ಇಸ್ ದಿ ಇಂಟೆನ್ಷನ್? ಪ್ಲೀಸ್ ಟೆಲ್ ಮಿ. ನೋ ಯು ಆರ್ ಆಲ್ ನೋಡಿ, ನಾನು ಕೆಲವು ವಿಷಯಗಳಲ್ಲಿ ನಾನು ಅದಕ್ಕೆ ಹೇಳ್ತೀನಿ, ತಾವು ಹೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಫೇರ್ ಆಗಿ ತಾವು ಹೇಳಿದಿರಿ, ಅವ್ರು ಹಾಕ್ಲಿ. ಆ ಇನ್ನೊಬ್ರದ್ದು ಏನ್ ತಾಪತ್ರ ಇತ್ತು, ಪಾಪ ಗರ್ಭಿಣಿ, ಇನ್ನಲ್ಲಿ ಕೂತ್ಕೊಂಡು ಜೈಲಿನಲ್ಲಿ ಆರೈಕೆ ಇಲ್ಲ, ಮತ್ತೊಂದೇನೋ ಮಗ್ದೊಂದು ಆಗ್ಬಿಡ್ಬಾರ್ದು ಅನ್ನೋ ಒಂದು ಅಲ್ಲಿ ಬರ್ದಿದ್ದೀನಿ ಅದನ್ನ, ಓನ್ಲಿ ಆನ್ ದಟ್ ಗ್ರೌಂಡ್ ಅಂತ, ಬೇರೆ ಇನ್ನೇನು ಇಲ್ಲ. ಸೊ ಅದಕ್ಕೇನೋ ಅಯ್ಯೋ ಅಂದಿದ್ದಾಯ್ತು. ಇವಾಗೆಲ್ಲ ಏನಾಗಿದೆ, ಪಾಪದ ದುಡ್ಡಲ್ವಾ ಶಾಂತಿ ಅವ್ರೆ? ಮತ್ತೆ ಅವ್ರು ಯಾರೋ ಪಾಪ ಇಟ್ರು LIC ಬಾಂಡಿಂದು ಏನಾಗಬೇಕು? No, you are right. You are right. You are fair to the court. I am not saying anything else. ಅದಿಲ್ಲದೆ ಇದ್ರೂ ಕೂಡ ಅಲ್ಲಿ ಸಿಕ್ಕುತ್ತೆ ನಮ್ಗೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ. ನೋ ನಥಿಂಗ್ ಮೋರ್ ಟು ರಿಕವರ್ ಅಲ್ಲ, ಕರೆಕ್ಟ್, ರಿಕವರ್ಡ್ ಆಯ್ತು. ಇನ್ನು ಎಷ್ಟು ಜನದ ಹತ್ರ ಎಷ್ಟು ಹೋಗಿದೆ ಅಲ್ವಾ? I have not seen that fellow, that chartered accountant walking with the rubber slippers, Hawaii chappals on the road. ಹೆಸರೇನೋ ಇತ್ತು, ಗುರುಮೂರ್ತಿ ಅಂತಲೋ ಏನೋ, some such fellow. Ordinary
ಎಲ್ಲೋ ಯಾವ್ದೋ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ನಲ್ಲಿ ಅಸಿಸ್ಟೆಂಟ್ ಆಗಿದ್ದ, ₹100 ತಕೊಂಡು ರಿಟರ್ನ್ ಫೈಲ್ ಮಾಡೋದು. ಒನ್ ಫೈನ್ ಡೇ ಅವನ ತಲೆಗೆ ಬಂದ್ಬಿಡ್ತು ಮೋಸ ಮಾಡೋದು ಹೆಂಗೆ ಅಂತ. ಈ ಹೈರ್ಡ್ ಎ ವೆರಿ ಬಿಗ್ ಸ್ಪೇಸ್ ನೆಕ್ಸ್ಟ್ ಟು ದಟ್ ಅವರ್ ಸೀನಿಯರ್ ಕೌನ್ಸಿಲ್ A.N. Jairam's office, somewhere there in that Unity buildings. Managing directors of the non-banking finance company to take appointment and stand in the queue to get the business from this fellow. Look at the scenario. And he used to give the appointment only to 2 or 3 wait for about an hour or two, chit-chatting with somebody in the yaru illa bare hoax calls to make it appear that he is so busy. Paraphernalia ella ange set madidru. Bare 1% commission for getting a business from X to Y. 1% commission he used to charge. ಅವನದೊಂದು ಸ್ಟೇಟ್ಮೆಂಟ್ ಇದೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಾಗ. ಅದ್ರೊಳಗಡೆ ಒಂದ್ ಕಂಪನಿ ಹೆಸರೇನ್ ಗೊತ್ತೇನು? ಇವನ್ ಕೊಡ್ಸಿರೋದ್ ಸಾಲನ, ಇವನ್ ರೆಕಮೆಂಡ್ ಮಾಡಿ ಅವ್ರು ಯಾರೋ ಕೊಟ್ಟಿರೋದ್ ಸಾಲನ, ಎಸೆಂಡಾ, ಲಾಯ್ಡ್ಸ್ ಇವರೆಲ್ಲ ಕೊಟ್ಟಿದ್ರು. ಯು ನೋ ವಾಟ್ ಇಸ್ ದಿ ನೇಮ್ ಆಫ್ ದಿ ಕಂಪನಿ? ಬ್ಯೂಟಿಫುಲ್ ಸಿನಾನಿಮ್, ಬ್ಲೇಡ್ಸ್ ಇಂಡಿಯಾ ಲಿಮಿಟೆಡ್. ವಾಟ್ ಎ ಬ್ಯೂಟಿಫುಲ್ ನೇಮ್ ಯು ಸಿ. ಒಂದು ಐ ಆಮ್ ಸಾರಿ ಟು ಸೇ ವೆರಿ ಹೈಯೆಸ್ಟ್ ಪೊಸಿಷನ್ ಅಲ್ಲಿ ಇಂಡಿಯನ್ ಇದ್ರೊಳಗಡೆಗೆ ಇದ್ದಂತವ್ರ ಮೊಮ್ಮಗ ಅವನು. ಹೆಸರೆಲ್ಲ ಯಾಕೆ ಸುಮ್ನೆ ಪಾಪ ಅವರೆಲ್ಲ ಆಗೋಗಿದ್ದಾರೆ. ಅವ್ರ ಮೊಮ್ಮಗ ಅವನ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್, ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಅಂತ. ಅವರು ಪಾಪ ಕೊಟ್ಬಿಟ್ಟಿದ್ದಾರೆ ದುಡ್ಡು, ಇಲ್ಲೂ ಏನು ಇಲ್ಲ. ನಾನು ಅದ್ರದ್ದು ಸೈಜ್ ಆಫ್ ದಿ ಎಕ್ವಿಪ್ಮೆಂಟ್ ನೋಡಿದ್ರೆ ಒಂದು 2 ಎಕರೆ ಜಮೀನ್ ಬೇಕಾಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಇವ್ರು ಕೊಟ್ಟಿರ್ತಕ್ಕಂಥ ಸೈಜ್ ಇರ್ತಕ್ಕಂಥ ಎಕ್ವಿಪ್ಮೆಂಟ್ ನ ಕಳಿಸ್ತೀವಿ ನಾವು, ಹೋಗಿ ನೋಡ್ಕೊಂಬ ಹೋಗು ಅಂತ ನಮ್ಮ ಇವ್ರಿಗೆ ಟೀಮ್ಗೆ. ಹೋದ್ರು ಅವರು, ಎಷ್ಟಿದ್ಯಪ್ಪ ಅಂತ. ಸರ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಏನೋ ಇದೆ, ಎಲ್ಲಾ ಸೇರಿದ್ರು ಒಂದು 100/150 ಆಗಲ್ಲ, ಇನ್ಕ್ಲೂಡಿಂಗ್ ದಿ ಸೆಕ್ಯೂರಿಟಿ ಪೋಸ್ಟ್ ಅಷ್ಟೇ ಇರೋದು. ನಾನ್ ಮೊದ್ಲೇ ಅವ್ನ್ಗೆ ಹೇಳಿದ್ರೆ ಏನಿರುತ್ತೆ ನೋಡ್ಕೊಂಬ ಅಂದ್ರೆ ಅವ್ನು 2 ಎಕರೆ ಇದೆ ಅಂತ ಬರ್ಬಿಡೋನು. ಅದಕ್ಕೆ ಫಸ್ಟ್ ಹೋಗಿ ಎಷ್ಟಿದೆ ಸೈಜ್ ಅವ್ರದ್ದು ನೋಡ್ಕೊಂಬ ಅಂತ ಅಷ್ಟೇ ಕೇಳಿದೆ. ಈ ಎಕ್ವಿಪ್ಮೆಂಟ್ ಇದೆಯಾ ಅಂತ ಕೇಳೋದ್ ಬೇಡ. ನೋಡ್ಕೊಂಡ್ ಬಂದಾದ್ಮೇಲೆ ಐ ಸಿಂಪ್ಲಿ ಫೈಲ್ಡ್ ಎ ಸೂಟ್ ಫಾರ್ ರಿಕವರಿ ಆಫ್ ದಟ್ ರಿಪೊಸಿಷನ್ ಆಫ್ ದಟ್ ಎಕ್ವಿಪ್ಮೆಂಟ್. ಅಪಾಯಿಂಟೆಡ್ ಎ ಕೌನ್ಸಿಲ್ ಲೈಕ್ ಅವರ್ ಫ್ರೆಂಡ್ ಮಂಜುನಾಥ್. ಕೋರ್ಟ್ನವ್ರು ಅಪಾಯಿಂಟ್ ಮಾಡಿದ್ರು. ಮಂಜುನಾಥ್ ಹೋಗಿ ಈ ಜಾಗ ನೋಡ್ಕೊಂಡ್ ಬಂದು ಅದಿದೆಯಾ ಇಲ್ವಾ ಹೇಳಿ ಅಂತ. ಮಂಜುನಾಥ್ ಹೋದ್ರು, ಅಲ್ಲಿ ಇಲ್ಲ ಅಂತ ಬರೆದ್ರು. 409 ಜಡದ್ ಬಿಟ್ಬಿಟ್ವಿ, ಮುಗಿದೋಯ್ತು ಅಲ್ಲಿಗೆ. ಎಲ್ಲದಕ್ಕೂ ಡಾಕ್ಯುಮೆಂಟ್ ಇದೆಯಲ್ಲ, ಬ್ಯಾಂಕ್ ಅವ್ರು ಕೊಟ್ಟಿದ್ದಾರೆ, ಬ್ಯಾಂಕ್ ಅವ್ನು ಇನ್ಸ್ಪೆಕ್ಟ್ ಮಾಡಿದಾನೆ, ಹೌದು ಅಲ್ಲಿ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್ ಇದೆ, ಲಾರಿ ರೆಸಿಟ್ ಇದೆ, ಮೂವ್ಮೆಂಟ್ಗೆಲ್ಲ ಇದೆ, ಸಿ ಫಾರಮ್ಸ್ ಇದೆ. ಇದು ಬಾವಿ ಕಳೆದಿದೆ, ಹಿಂದೆ ಒಂದು ಬಾವಿ ಕಳೆದಿದೆ ಅಂತ ನಾಟಕ ಬಂದಿತ್ತಲ್ಲ, ಅದೇ ತರದ್ದೇ ಇದು. ಎಲ್ಲ ಡಾಕ್ಯುಮೆಂಟ್ಸ್ ಮೇಲಿದೆ, ಕೊಡಿ ಅಂತ ಹಿಡ್ದಾಕ್ಬಿಟ್ಟು. ಐ ಥಿಂಕ್ ಮೈ ಕ್ಲೈಂಟ್ ಇಸ್ ದಿ ಓನ್ಲಿ ಪರ್ಸನ್ ಹೂ ಕುಡ್ ರಿಕವರ್ ದಿ ಮನಿ ಫ್ರಮ್ ದಟ್ ಫೆಲೋ, ನನ್ ಎಲ್ಸ್. ಅವನ್ಗೆ ನೋಡಿ ಅದೇ ಮುಳುವಾಯ್ತು. ಶಿಶುಪಾಲಂಗೆ 101ನೇ ಪಾಪಕ್ಕೆ ಕಾಯ್ತಾ ಇದ್ನಲ್ಲ ಕೃಷ್ಣ, ಹಂಗೆ ಬ್ಲೇಡ್ಸ್ ಇಂಡಿಯಾ ಅದೇ ಮುಳುವಾಯ್ತು. ಅವ್ನು IT ರೈಡ್ ಆಯ್ತು, ತಾಪತ್ರಯ ಆಯ್ತು, ಡಾಕ್ಯುಮೆಂಟ್ ಸಿಕ್ತು, ಎಲ್ಲ ಆಯ್ತು. ಬೀದಿಗೆ ಬಿದ್ಬಿಟ್ಟ. ಅದೇ ಯೂನಿಟಿ ಬಿಲ್ಡಿಂಗ್ ಮುಂದೆ ಹವಾಯಿ ಚಪ್ಪಲಿ ಹಾಕೊಂಡು ಅರ್ಕಲ್ ಶರ್ಟ್ ಹಾಕೊಂಡು ಓಡೋರ ಸ್ಥಿತಿ ಬಂದ್ಬಿಡ್ತು. ಅಲ್ಲಿ ಸತ್ಯಂ ರಾಜು ಅಂತ ಆಯ್ತಲ್ಲ ಆಂಧ್ರದಲ್ಲಿ, ಸೇಮ್ ವೇ. ಇವೆಲ್ಲ ವಿಪರೀತ ಆಂಬಿಷನ್ಸು. ಇರ್ಲಿ, ಒಂದು ಲೆವೆಲ್ ತನಕ ಇಟ್ಕೊಳ್ಳಿ, ಏನೋ ಮಾಡ್ಲಿ, ನ್ಯಾಯಯುತವಾಗಿ ಎಂಟಾಣಿ ಸಂಪಾದನೆ ಮಾಡಿ ತೊಂದ್ರೆ ಇಲ್ಲ. ಈ ತರ ಮೋಸ ಮಾಡಿದ್ರೆ ಯಾರ್ ದುಡ್ಡು ಸರ್? ಇವತ್ತಿನ ದಿವಸ ಆ ಯಾರು ಇವ್ರಿಗೆಲ್ಲ ಈ ತರದವ್ರಿಗೆಲ್ಲ ಸಾಲ ಕೊಟ್ಟು ಆ ಕಂಪನಿಗಳೇ ಮುಳುಗೋದ್ವು ಇವತ್ತು. ದೇ ಹ್ಯಾಡ್ ಟು ಫೇಸ್ ದಿ
winding up proceedings before this court, and this court ordered winding up of those companies. For whose fault? ಅದರಿಂದ ಕ್ರೈಮ್ಗೆ ಕರುಣೆ ಕಕ್ಲಾತಿ ಇಲ್ಲ. ಅಂತಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ಒಂದು ದಾಸ ಸಾಹಿತ್ಯದ ಹಾಡು. ಅಂತಕ ಅಂದ್ರೆ ಯಮ. ಏಜೆಂಟ್ಸ್ ಆಫ್ ಯಮ ಹ್ಯಾವ್ ನೋ ಮರ್ಸಿ ಅಂತ ಮೀನಿಂಗ್ ಆಫ್ ದಟ್ ಸಾಂಗ್. ನಾವು ಕ್ರಿಮಿನಲ್ ಕೇಸಸ್ ಇಟ್ಕೊಳ್ಳುವಾಗ ಆ ಮೆಂಟಾಲಿಟಿ ಇಟ್ಕೋಬೇಕು, ಇಲ್ದಿದ್ರೆ ಬಹಳ ಕಷ್ಟ. People at large, people at the, no, see, IDBI, they have to now make a provision for these losses. Their, the profit rate will come down because they make provision. Their rating will come down. As a result, the people will start withdrawing the money from there. Where do they get? It is putting the buzzer on the panic button, no? Now what will happen? So far-reaching effects irutte. Iವ್ರು ಮಾಡೋದು ಇವ್ರು ಯಾರೋ 4 ಅಣಿಗೋ 8 ಅಣಿಗೋ ಕಾಂಟ್ರಾಕ್ಟ್ ಎಂಪ್ಲಾಯಿನೋ ಮತ್ತೊಂದು ಮಾಡೋದು ಮಾಡ್ಬಿಟ್ರೆ ಅದಕ್ಕಾಗೇನೆ ಬಹಳ ಕಷ್ಟ, ಬಹಳ ಕಷ್ಟ. ಹಾಗಾಗಿ one must see all these things little behind what is happening. Okay, 439 ಕೇಸು, ಕಂಪ್ಲೇಂಟು, ತಾವು ಹೇಳಿದ್ದು ನಾನು ಕೇಳಿದ್ದು ಜನರಲ್ ಆಗಿ ಆಗ್ಬಿಡ್ಬಾರ್ದು, ಮೆಕ್ಯಾನಿಕಲ್ ಆಗಿ. Court must, while passing the orders, must look into these aspects as well, because it will have a direct impact on the society. While we talk of the right of an accused, we cannot forget the right of the people who have lost the money for no fault of them. Depositing the amount in the bank itself, is it a sin? Taking the loan by pledging the LIC policy, is it a sin? Tomorrow that fellow dies. Idr mele iವರು ಇದನ್ನ ತಗೊಂಡೋಗಿ ಇನ್ನೆಲ್ಲೋ ಇಟ್ಬಿಟ್ಟಿರ್ತಾರೆ. ನಾಳೆ ಬೆಳಗ್ಗೆ ಬಂದ್ರೆ ನನಗೆ ಗೊತ್ತಿಲ್ಲ, ಕಾಂಟ್ರಾಕ್ಟ್ ಎಂಪ್ಲಾಯಿ ಎಲ್ಲ ಪಲ್ಲವಿ ಮೇಲೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಪಲ್ಲವಿ ಇಸ್ ಅಬ್ಸ್ಕಾಂಡಿಂಗ್. ಇದು ಇವತ್ತಿಂದಲ್ಲ. ನೀವು ಮೊನ್ನೆ ಯಾವ್ದೋ ವಾಟರ್ದು ಒಂದ್ ಮಾಡಿದ್ವಿ ನಾವು BWSSB ನಲ್ಲಿ. 700 ರೂಪಾಯಿ, 800 ರೂಪಾಯಿ, 300 ರೂಪಾಯಿ ಇಂಥದ್ನೆಲ್ಲ ತಕೊಂಡು 6 ಲಕ್ಷ ಚಿಲ್ಲರೆ ಟೋಪಿ ಹಾಕ್ಬಿಟ್ಟಿದ್ದಾನೆ. ಎಷ್ಟು ಜನಕ್ಕೆ ಟೋಪಿ ಹಾಕಿರ್ಬೇಕು ಅವನು? So therefore, such of the things cannot be tolerated. While we are there, fine, ಅದೇನು ಅಂತ ಇದಾಗಲ್ಲ, ಏನೋ ಕೊಡ್ತಾರೆ, ಶಿಕ್ಷೆ ಪ್ರಮಾಣ ಎಲ್ಲ ಲೆಕ್ಕ ಮಾಡ್ಕೊಂಡ್ರೆ ಕಡಿಮೆ ಆಗತ್ತೆ, ಎಲ್ಲ ಆಗತ್ತೆ. But people should realize, people like whoever who joins the contract, now she loses the job. Please understand, look at the scenario. ಏನ್ ಕಷ್ಟ ಇದೆಯೋ ಮನೆಯಲ್ಲಿ. ಕಾಂಟ್ರಾಕ್ಟ್ ಎಂಪ್ಲಾಯಿ ಅಂತ ಸೇರ್ಕೊಂಡಿದ್ದಾರೆ, ಇವಾಗ ಕ್ರಿಮಿನಲ್ ಕೇಸಿಗೆ ಸಿಕ್ಕಾಕೊಂಡ್ಬಿಟ್ರು. ಮದ್ವೆ ಆಗಿದ್ರೆ ಗಂಡ ಅನುಮಾನವಾಗಿ ನೋಡ್ತಾರೆ, ಮಕ್ಕಳಾಗಿದ್ರೆ ಸ್ಕೂಲಲ್ಲಿ ಕೇಳ್ತಾರೆ ನಿಮ್ಮಮ್ಮನ ಯಾಕೆ ಜೈಲ್ಗೆ ಹಾಕಿದ್ರು ಅಂತ. ಏನ್ ಹೇಳ್ತವೆ ಮಕ್ಕಳು? ಅಕ್ಕಪಕ್ಕದಲ್ಲಿ ಇರಕ್ಕಾಗಲ್ಲ. ಓ ಇವಳು ಊರಿಗೆಲ್ಲ ಟೊಪ್ಪಿ ಹಾಕೊಂಡ್ ಬಂದಿದ್ದಾಳೆ ಅಂತ ಶುರು ಆಗುತ್ತೆ. See, they have to leave their establishment, ಬೇರೆ ಕಡೆ ಎಲ್ಲ ಹೋಗ್ಬೇಕು, ಏನೇನೋ ಮಾಡ್ಕೊಳ್ಬೇಕು, ಕೇಳ್ಬೇಕು, ಮಾಡ್ಬೇಕು. Lot of ramifications are there. ಅದೆಲ್ಲ ಗಮನಕ್ಕೆ ಇಟ್ಕೋಬೇಕಾಗತ್ತೆ. Soon after the vacation, whatever that happens. All right.